ಆಗ್ಲೇ ಬರ್ಬೇಕಿತ್ತು, ಅಲ್ಲಿ ಫಂಕ್ಷನ್ ಮುಗ್ದಿದೆ ಲೇಟಾ, ಅದಕ್ಕೆ. ಎಷ್ಟೊತ್ತವರೆಗೂ ಇರ್ತೀಯ ಆಂಟಿ? ಊರಿಗೆ ಬಿಟ್ಬಿಟ್ಟು ಹೋಯ್ತೀಯಾ? ದನ ಇರಲ್ಲ, ದನ ಇವತ್ತಲೇ ಲಾಸ್ಟ್. Hello guys, my new vlog. Please to channel my Sakrapara. Sakrapara. Sacrifice. ಆಹಾ ಏನ್ ಸರ್ ಕಳೆ ರಾಜ್ಕುಮಾರ ಇದ್ದಂಗಿದ್ದೀರಾ ನೋಡಿ ಸರ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಹಾ ಮನೋಜ ಎಲ್ಲ ನೋಡ್ತಾರ ನನಗೆ ಅನಿಸ್ತಾಡಿಯಾ? ತುಂಬಾ ತುಂಬಾ ಅನಿಸ್ತಾಡಿಯಾ? ಸೊ ಈ ಹಸುಗಳನ್ನು ನೋಡ್ತಾ ಇದ್ದೀವಿ ಇಲ್ಲಿ ಹಸುದು ಜಾತ್ರೆ ಇರುತ್ತೆ. ಸೊ ಮಾರಾಟ ವರ್ಷಕ್ಕೊಂದ್ಸತಿ ಎಲ್ಲ ಮಾರಾಟ ಮಾಡ್ತಾರೆ ಹಸುಗಳನ್ನ. ತುಂಬ ಚೆನ್ನಾಗಿದ್ದು ಜೋಡಿ ಎತ್ತುಗಳು ಇವೆಲ್ಲ ಪ್ರತಿಯೊಂದೂ, ಚಿಕ್ಕವಾಗಲಿ ದೊಡ್ಡವಾಗಲಿ ಮೀಡಿಯಮ್ಮು ಫುಲ್ ಹೈಟು ಎಲ್ಲ ಒಂದು ವರ್ಷಕ್ಕೆ ಒನ್ ಟೈಮ್ ಮಾಡ್ತಾರೆ ಇಲ್ಲಿ. ಸೊ ಇದು ಬಂದು ಮಂಡ್ಯದಲ್ಲಿ ಆಗೋದು. ಸೊ ಅಲ್ಲಿ ಮಾಡ್ತಾರೆ. ಸೊ ಇದು ನೋಡಿ ಎಷ್ಟು ಜನಗಳಿದ್ದಾವೆ ಅಂದರೆ, ನನಗೆ ದುನಿಯಾ ವಿಜಯ್ ಒಂದು ಫಿಲ್ಮ್ ಮಾಡಿದಾರಲ್ವ, ಅದು ಫಿಲ್ಮ್ ನೆನಪು ಬರುತ್ತೆ. ನಾವು ದನ ಕಾಯರು ಅಂತ ಒಂದು ಸಾಂಗ್ ಇದೆಯಲ್ಲ. ಸೊ ಇಲ್ಲಿ ಕೆಲವೊಂದು ಸೇಲಾಗಿದ್ದು ಅವನ್ನ ಟ್ರಕ್ಕಲ್ಲಿ ಹತ್ತಿಸ್ತಾ ಇದ್ದರು. ಸೊ ನೋಡಿ ಇವೆಲ್ಲ ಸೇಲಾಗಿದ್ದಾವೆ. ಈಗ ತಗೊಂಡು ಟ್ರಕ್ಕಲ್ಲಿ ಹಾಕ್ಕೊಂಡು ಹೋಗ್ತಾರೆ ಇಲ್ಲಿಂದ. ಸೊ ಇದಾದಮೇಲೆ ಫುಲ್ಲು ಎಷ್ಟು ದೂರ ನೋಡ್ತೀವೋ ಅಷ್ಟು ಪ್ರತಿಯೊಂದು ಸೈಜು, ಒಂದೊಂದು ವರ್ಷ 2 ವರ್ಷ 6 ತಿಂಗಳು ಚಿಕ್ಕ ಹಸು ಎಲ್ಲನೂ ಇಲ್ಲಿ ಇತ್ತು ಹಸುಗಳು. ಸೊ ಇದು ನೋಡಿ ಚಿಕ್ಕ ಪುಟ್ಟು ಎತ್ತರ ಇದ್ದಾವೆ, ಚಿಕ್ಕ ಚಿಕ್ಕ ಹಸುಗಳು, ಬ್ರೌನ್ ಆ್ಯಂಡ್ ಬ್ಲ್ಯಾಕ್ ಮಿಕ್ಸು, ಚೆನ್ನಾಗಿದ್ದು ನೋಡೋಕೆ ತುಂಬ ಕ್ಯೂಟಾಗಿದ್ದು. ಸೊ ನಾವು ಇದಾದಮೇಲೆ ಮೇಲ್ಗಡೆ ಟೆಂಪಲ್ ಹೋಗೋಣ ಅಂತ ಹೊರಟ್ವಿ. ಕೇಳು, ಟೀ ಕುಡಿತೀಯಾ ಕಾಫಿ ಕುಡಿತೀಯಾ? ಈಗಿನ ಕಾಫಿ ನಮ್ಮದು ಟೀನಾ ಕಾಫಿನಾ? ಕಾಫಿ ಬಾಡಿಗೆ ಇಟ್ಟು ಕಬ್ನಲ್ಲಿ ಕುಡಿಯೋಣ. ಸೊ ಇದು ಹಸುಗಳು ತುಂಬ ದೊಡ್ಡದಾಗಿದ್ದವು ಇಲ್ಲಿರೋವು. ಮತ್ತು ನೆಕ್ಸ್ಟು ಮುಂದೆ ಹೋಗ್ಬೇಕಾದ್ರೆ ಹಸುಗಳಿಗೆ ಏನೇನು ಬೇಕು ಐಟಮ್ಸ್ ಅದೆಲ್ಲ ಕತ್ತಿ ಕಟ್ಟೋದಾಗಲಿ, ಅದು ಮೂಗ್ ದಾರ ಆಗಲಿ, ಹೊಡೆಯೋಕ್ಕೆ ಚಾಟಿ ಆಗಲಿ, ಸೊ ಇದೆಲ್ಲ ಇತ್ತು ಅಲ್ಲಿ. ಸೊ ಅದೆಲ್ಲ ನೋಡಿದ್ವಿ. ಮತ್ತು ಇದು ಗಂಟೆ ಇತ್ತು ಕತ್ತಿ ಕಟ್ಟೋದು, ತುಂಬ ಸೌಂಡ್ ಮಾಡ್ತಾಯಿತ್ತು, ಚೆನ್ನಾಗಿತ್ತು ಕೆಲಸಕ್ಕೆ. ಆಮೇಲೆ ಮುಂದೆ ನೋಡಿದ್ರೆ ಇದೇ ನಾನು ಜಾತ್ರೆಯಲ್ಲಿ ನೋಡೋದ್ರಲ್ಲಿ ಇದೇ ದೊಡ್ಡ ಹಸುಗಳು 2. ಸೊ ಮನುಷ್ಯರಿಗಿಂತಲೂ ಹೈಟಾಗಿದ್ದಾವೆ ನೋಡಿ, ಆಲ್ಮೋಸ್ಟ್ ಅವನು ಹಿಂದ್ಗಡೆ ಇರೋನು ಹೈಟಿಗಿದ್ದಾವೆ ಹಸುಗಳು. ಆಮೇಲೆ ಮುಂದೆ ಇಲ್ಲೆಲ್ಲ ನಾಟಕ ಮಾಡ್ತಿದ್ರಂತೆ ನೈಟು. ಸೊ ಅದನ್ನು ಇತ್ತು ಇಲ್ಲಿ. ಮುಂದೆ ಹೋಗ್ತಾ ಟೆಂಪಲ್ ಹೋಗೋಣ ಅಂದರೆ ತುಂಬ ಜನ ಇದ್ದರು, ರಶ್ಶು ತುಂಬ ಹೆವಿ ರಶ್ಶು. ಅದು ಆ್ಯಕ್ಚುಲಿ ಅವತ್ತು ಲಾಸ್ಟ್ ಇತ್ತು ನಾನು ಹೋಗಿದ್ದು, ಅದಕ್ಕೆ ಜನ ತುಂಬ ಇದ್ದರು. ಹೋಗೋದೋ ಬೇಡವೋ ಅಂತ ಥಿಂಕ್ ಮಾಡ್ತಿದ್ವಿ. ಏನು ಮಾಡ್ತೀರಾ, ತುಂಬ ಶಾಪ್ಸ್ ಇತ್ತು, ಸ್ವೀಟ್ಗಳಿತ್ತು, ಶಾಪು, ಮನೆಗೆ ಸ್ವಲ್ಪ ಐಟಮ್ಸು ತೊಗೊಳ್ಳೋದಿತ್ತ. ಸೊ ಅದಕ್ಕೆ ನುಗ್ಗಿಬಿಡೋಣ ಅಂತ ನುಗ್ಗೇ ಬಿಟ್ವಿ. ರಶ್ ಇದ್ದರೂ ಸಹ. ಸೊ ಒಳಗಡೆ ಹೋದ್ರೆ ರಶ್ ಅನಿಸಲ್ಲ, ಸೊ ದೂರಿಂದ ನೋಡಿದ್ರೆ ರಶ್ ಅನಿಸುತ್ತೆ. ನಮ್ಮ ಕಲಬುರಗಿ ಬಸವಪುರ ಜಾತ್ರೆಗೂ ನೋಡಿಲ್ಲ ಗುರು ಇಷ್ಟೊಂದು ಜಾತ್ರೆ, ಇಷ್ಟು ಜನ ಅವ್ರೆ ನೋಡಿ. ನಮ್ಮ ತಾತಯ್ಯ ನೋಡ್ತವ್ರೆ. ನಿಮ್ಮೆಲ್ರಾಗ ನಮ್ಮ ಕಡೆಯಿಂದ ಶಕ್ಕರ್ ಮಕರ ಅಂತಿ. ಈ ಥರ ರಶ್ ಜನದಲ್ಲಿ ಈ ಮಂಡ್ಯ ಲ್ಯಾಂಗ್ವೇಜ್ ಕೇಳೋದ್ರಲ್ಲಿ ಒಂಥರ ಮಜಾ, ಖುಷಿ ಆಗುತ್ತೆ. ಹೋಗ್ತಾನೆ ಮುಗಿತಾನೆ ಇಲ್ಲ. ಸೊ ಹಾಗೆ ಒಂದು ಕಡೆ ಜಲೇಬಿ ಹಾಕಿದ್ರು, ಬಿಸಿ ಬಿಸಿ ಸ್ಮೆಲ್ ಬಂತ, ಮೂಗಿ ಕುಡಿತು. ಸೊ ಸ್ಮೆಲ್ ಮೂಗಿ ಕೊಡ್ದ್ಮೇಲೆ ನಿಲ್ಲಿಸ್ಬಿಟ್ಟು ಜಲೇಬಿ ತೊಗೊಂಡ್ವಿ, ಮತ್ತು ಸ್ವೀಟ್ಸು, ಲಾಡು ಇದೆಲ್ಲ ತೊಗೊಂಡ್ವಿ. ಮನೆಗೆ ಬೇಕಿತ್ತು ಐಟಮ್ಸ್ ಇದೆಲ್ಲ. ಸೊ ಇದೆಲ್ಲ ತೊಗೊಂಡ್ರು. ಎಷ್ಟು ಬೇಕು ಕಡಲೆಪುರಿ ಪುರಿ? ಒಂದು ಸೇರು ಇಲ್ಲ, ಒಂದು ಸೇರು ಪುರಿ ಮತ್ತು ಖಾರ ಹಾಕ್ರಿ. ಒಂದು ಸೇರು ಹಾಂ, ಎರಡು ಒಂದಿಲ್ಲ ಕೊಡಿ. ಆಯ್ತು.
ಇಲ್ಲಿ ನೋಡಿ ನಮ್ಮ ದೇಸಿ ಮಂಡ್ಯ ಹುಡುಗ ಇಷ್ಟು ದಿವಸ ಮದುವೆಕಿನ್ನ ಮುಂಚೆ ಡ್ರೆಸ್ ನೋಡಿದೆ, ಶೂ ನೋಡಿದೆ ಮಾಡೋನು. ಇವಾಗ ಮನೆ ಐಟಮ್ಸ್ ಎಲ್ಲ ಕೆಳಗಿದ್ದ ಮೇಲೆ ಎತ್ತಿ ಎತ್ತಿ ನೋಡ್ತವನೆ. ಸೊ ಬಂದು ಮದುವೆ ಯಾವ ಥರ ಚೇಂಜ್ ಮಾಡಿದೆ ನೋಡಿ, ಎಷ್ಟು ಸೀರಿಯಸ್ ಆಗಿ ಬಾರ್ಗೇನಿಂಗ್ ಮಾಡ್ತವನೆ. ಕಡಿಮೆ ಮಾಡಿಸಿ ಅದು ಮಾಡಿ ಅಂದ್ಕೊಂಡು ನನಗೆ ನಗು ಬರ್ತಾ ಇತ್ತು. ನಿಜವಾಗ್ಲೂ ಮದುವೆ ಆದ್ಮೇಲೆ ತುಂಬ ಚೇಂಜ್ ಆಗಿಬಿಟ್ಟೆ ನಮ್ಮ ಹುಡುಗ. ತಿಂಗಳಾಯಿತು ಅಷ್ಟೇ, ನೋಡಿ ಯಾವ ರೀತಿಗೆ ಬಂದವನೆ. ಸಿಗುತ್ತೆ ನಮ್ಮ ಹುಡುಗ. ಎಷ್ಟು ಬೇಕಕ್ಕ? ಹಾಂ, ಒಂದು ಹಸಿರು ಬಲ ಒಂದು 3 ತಗೊಳ್ಳಿ ಕೊಡ್ತೀನಿ ನನ್ನ ಬಿಟ್ಟು ಮಾಡಿ. ಹಾಂ, ಸರಿ ಕಣ ತೊಗೊಳ್ಳಿ. ಹಾಂ, ಕೊಡು ಕೊಡಿ. ಏನಕ್ಕ ಹೇಳೋಣ? ಆರ್ನೂರು ಇಲ್ಲ ಬಾಳಲ್ಲಕ್ಕ, ತುಂಬ ಕಡಿಮೆ ಹೇಳ್ಬಿಟ್ರವ, ತುಂಬ ಕಡಿಮೆ ಹೇಳ್ಬಿಟ್ರವ ನೀವು. ಲಾಸ್ಟ್ 550 ನೋಡುವ, ಕಡಿಮೆ ಅದಕ್ಕೆ ಕಡಿಮೆ ಇಲ್ಲ. 550 ಇಲ್ಲ ಕಣ, ಬರಲ್ಲ. ಬಟನ್ ಒಣಗಿತ್ತು, ಬಟನ್ ನಾನೈತಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅಕ್ಕ ನೀವು ಯಾರಕ್ಕ? ಟಾಟಾ ತಗೊಳ್ಳೋಣ, ಯಾವ್ದು ಬೇಕು ತಗೊಳ್ಳಿ. ಮುನ್ನೂರು ಯಾಕಣ್ಣ ಬನ್ನಿ ತೊಗೊಳ್ಳಿ. ಬರೋಣ. ಏನ ಟೀ ಬೇಕಣ್ಣ? ದೇವರಲ್ಲಿ ಇವರದು ಇಂದ್ರನ ಜಾತಕ, ರಾಜರಲ್ಲಿ ವಿಷ್ಣುವರ್ಧನನ ಜಾತಕ, ಮನುಷ್ಯರಲ್ಲಿ ಬಿಲ್ಗೇಟ್ ಜಾತಕ. ಒಟ್ಟಿನಲ್ಲಿ ಇವನು ಹಾಳಾಗಿರುವುದಿಲ್ಲ, ಇಡೀ ರಾಜ್ಯವನ್ನೇ ಆಳ್ತಾನೆ. ಮುಂದ್ಬಿಟ್ಟಲ್ಲ ಅಪ್ಪ ಮಾಡಕ್ ನೀನು ತಗೊಂಡ್ರವ. ಇಲ್ಲ ಕಣವ, ಅಖೀರ್ ಡೈಲಿ ವ್ಲಾಗ್ಸ್ ಅಂತ. ಅಖೀರ್ ಡೈಲಿ ವ್ಲಾಗ್ಸ್. ಏನಂತ? ಇಲ್ಲ ಸುತ್ತೂರು ಕಡೆ ಹೋಗ್ತಾರೆ. ನಂಜಪ್ಪನೇ ಕಣಪ್ಪ. ಅಣ್ಣ 500 ಹಾಕಣ, ಬರೋದು ಹಾಕಣ. 500 ರೂಪಾಯಿ ಹಾಕಣ, ಬರ ಕಡಿಮೆ ಆಯ್ತಾನೆ. ತುಂಬ ನೀರ್ ಹಾಕೊಂಡಂಗ್ ಕೊಡ್ಬಿಟ್ಟವನೆ. ರಣಕಾಳೆಯನ್ನು ಊದಿ. ನೋಡಿ ನಮ್ಮ ರೈತರು ಯಾವ ಮಟ್ಟಿಗೆ ಇಂಪ್ರೂವ್ ಆಗಿದ್ದಾರೆ ಅಂತ. ಇಂಪ್ರೂವ್ಗಿಂತ ಯಾವ ಮಟ್ಟಿಗೆ ಮಾಡ್ತಾರೆ ಅಂತ. ಹಿಡ್ಕೊಳ ಚಲನ. ಇಲ್ಲಿ ಈ ಹಸುಗಳಿಗೆ ಮಾತ್ರ ಒಳ್ಳೆ ಟೆಂಟ್ ಆಗಿಬಿಟ್ಟು ಒಂಥರ ಮದುವೆಯಲ್ಲಿ ಹಾಕಿರ್ತಾರಲ್ಲ ಟೆಂಟು, ಆ ಥರ ಮಾಡಿದರು. ಫುಲ್ಲು ಹೈಫೈ ಹಸುಗಳು. ಇವಕ್ಕೆ ಮಾತ್ರ ಸಪ್ರೇಟು ಒಳಗಡೆ ಹುಲ್ಲು ಇದೆಲ್ಲ ಹಾಕ್ಬಿಟ್ಟು ಕಟ್ಟಿದ್ದಾರೆ. ನೋಡಿ ಹೆಸರು ಕೂಡ ಮೇಲ್ಗಡೆ ಬರೆದಿದ್ದಾರೆ ಹಸುಗಳ ಮೇಲೆ, ಏನು ಹೆಸರು ಇಕ್ಕಿರ್ತಾರೆ ಅಂತ. ಸೊ ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ ಹಸುಗಳು. ಇದು ಕೋಡು, ಅದು ಕೊಂಬು ಇದಲ್ಲ, ಕೊಂಬು ಮತ್ತು ತುಂಬ ಚೂಪಾಗಿರೋದು. ಇದು ಆಲ್ಮೋಸ್ಟ್ ಎಲ್ಲ ಹೈಟು ಸೇಮ್ ಇತ್ತು ಇದೆಲ್ಲನೂ. ಇದು ನೋಡಿ ಆಚೆ ಕಡೆ ಯಾವುದೋ ಶ್ರೀಮಂತರು ಮದುವೆ ಇದ್ದಂಗೆ ಇದೆ ಇದು, ಆ ಥರ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಈ ಹಸುಗಳದ್ದು ಈ ಥರ ಕ್ರೇಜ್ ಅಂದರೆ, ಸೊ ಆ ಥರ.
ಸೊ ಇದಾಗಿತ್ತು ಈ ಹಸುಗಳದ ಜಾತ್ರೆ ವ್ಲಾಗು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಲ್ಲಿವರೆಗೂ ನೋಡ್ತಾ ಇರಿ ಅಕ್ಕಿ ವ್ಲಾಗ್ಸ್. ಕೀಪ್ ಸಪೋರ್ಟಿಂಗ್, ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್.